ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಆ ಮಗುವಿಗೆ 5 ವರ್ಷ ತುಂಬಿದ ದಿನದಿಂದ 50 ದಿವಸ 50 ಗಳಿಗೆ ಒಳಗಡೆ ಆ ಶ್ರೀಚಕ್ರ ಯಾವಾಗ ಬೇಕಾದ್ರೂ ಹೊರಗಡೆ ಬರಬಹುದು. ಹಾಡುಗಾರಿಕೆ ಶುರು ಆಯ್ತೇನೋ? ಶುರು ಆಗಿದ್ರೆ ಕೇಳಿಸ್ತಿರ್ಲಿಲ್ವಾ? ತುಂಬಾ ಚೂಟಿಯಾಗಿ ಮಾತಾಡ್ತೀಯ. ನಾನು ವಿರೂಪಾಕ್ಷ ಶಾಸ್ತ್ರಿ ಮೊಮ್ಮಗಳು ಅಲ್ವಾ, ಅದಕ್ಕೆ. ಶುರುವಾಯ್ತು. ಬಾಬಾ, ಇವತ್ತು ನನ್ನ ಮೊಮ್ಮಗಳು ಹಿರಣ್ಮಯ್ಯ ಹಾಡು ಹೇಳ್ತಿದ್ದಾಳೆ. ನೀನು ಬಾ ಬಾ ಬಾ. ಮಗು ಎಷ್ಟು ಚೆನ್ನಾಗಿ ಆಡ್ತಾ ಇದೆಯಲ್ಲ. ಇಷ್ಟು ದಿವಸಕ್ಕೆ ಅಮ್ಮನವ್ರ ಗುಡಿಗೆ ಒಂದು ಕಳೆ ಬಂತು. ಎಂತೆಂಥ ದೊಡ್ಡವರೆಲ್ಲ ಬಂದು ಹಾಡೋದ್ರು. ಆದ್ರೆ ಈ ತರ ಚಿಕ್ಕ ಮಗು ಆಡಿರೋದನ್ನ ನಾನು ಯಾವತ್ತೂ ಕೇಳಿರ್ಲಿಲ್ಲ. ದೊಡ್ಡವ್ರು ಆಡೋದೇ ಒಂದು ಸೌಭಾಗ್ಯ ಅಂದ್ರೆ ಈ ಚಿಕ್ಕ ಮಗು ಆಡೋದು ಇನ್ನೂ ಸೌಭಾಗ್ಯ ಕೇಳಕ್ಕೆ. ಆಹಾ, ಎಂತ ಕೋಗಿಲೆ ಕಂಠಮ್ಮ. ಮಗು ಹಾಡೋದ್ ಕೇಳಿದ್ರೆ ಅಮ್ಮನವ್ರು ಕೂಡ ತಲೆ ತೂಗ್ತಾ ಇಲ್ಲೆಲ್ಲೋ ಇದ್ದಾರೆ ಅನ್ಸುತ್ತೆ. ಮಗು ಹೀಗೆ ಆಡ್ತಿದ್ರೆ ಅಮ್ಮನವ್ರ ಸಾಕ್ಷಾತ್ಕಾರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ ಬಂಗಾರಿ ಅದೆಷ್ಟು ಪುಣ್ಯ ಮಾಡಿದ್ನ ಇಂತ ಮಗಳು ಪಡೆಯಕ್ಕೆ. ಹೌದು ಕಣ್ರವ, ನಮ್ಮ ವಂಶನೇ ತಾಯಿ ಒಕ್ಲು. ಕಾಲ ಕಾಲದಿಂದಲೂ ನಾವು ತಾಯಿಯೇ ನಡ್ಕೊಂಡು ಬಂದಿದ್ದೀವಿ. ಎಲ್ಲ ಅಮ್ಮನ ಕರುಣೆ. ನಾವು ಹಾಡೋದನ್ನ ಕಲ್ತಿದ್ದೀವಿ, ಆದ್ರೆ ಇಷ್ಟೊಂದು ಚೆನ್ನಾಗಿ ಹಾಡೋದಿಕ್ ಬರೋದಿಲ್ಲ. ಇವಳು ಅದ್ ಹೇಗ್ ಕಲಿತ್ಲೋ, ಹೇಗ್ ಹಾಡ್ತಾಳೋ, ಎಲ್ಲ ಅಮ್ಮನ ಕರುಣೆ. ಅಂದ್ರೆ ನಿಮ್ಮ ಮೊಮ್ಮಗಳು ಸಂಗೀತ ಕಲಿದೇನೆ ಇಷ್ಟು ಚೆನ್ನಾಗಿ ಹಾಡ್ತಾಳ. ಇನ್ ಸಂಗೀತ ಕಲ್ತ್ರೆ ಇನ್ನೂ ಚೆನ್ನಾಗಿ ಹಾಡ್ತಾಳೆ. ಅಮ್ಮ, ಒಳ್ಳೆ ಸಂಗೀತಗಾರ ಹತ್ರ ಸೇರಿಸಿ ಅವಳು ಲೋಕ ಪ್ರಸಿದ್ಧಿ ಆದ್ರೆ ನಮ್ಮೂರಿಗೂ ಪ್ರಸಿದ್ಧಿ ಬರುತ್ತೆ. ಎಲ್ಲ ತಾಯಿ ಕರುಣೆ. ಅವಳು ಹೇಗ್ ನಡೆಸ್ತಾಳೋ ಹಾಗಾಗಿ. ಎಷ್ಟೋ ದಿನಗಳ ನಂತರ ಇಂಥ ಸುಶ್ರಾವ್ಯವಾದ ಹಾಡನ್ನು ಕೇಳುತ್ತಿದ್ದೇನೆ. ನಾನು ಕೂಡ ಭೂಲೋಕದಲ್ಲಿ ಇಂಥ ಸುಶ್ರಾವ್ಯನಾದ ಕೇಳಿಯೇ ಇರಲಿಲ್ಲ. ಇಂಥ ನಾದವನ್ನ ಕೇಳಿದ ನಂತರ ದೇವಲೋಕದಲ್ಲಿ ನನ್ನ ಕೈಯಲ್ಲಿ ಇರೋದಕ್ಕೆ ಆಗ್ಲಿಲ್ಲ. ನಿಮ್ಮದು ಸುಂದರ ಲೋಕ, ನಮ್ಮದು ಹಿಮಗಿರಿ. ರುದ್ರ ತಾಂಡವದ ಧ್ವನಿಯನ್ನು ಬಿಟ್ಟರೆ ಇಂಥ ಮನೋಲ್ಲಾಸದ ಹಾಡನ್ನು ಕೇಳಿಯೇ ಇರಲಿಲ್ಲ. ನನಗೂ ನಮ್ಮ ಕೈಲಾಸದಲ್ಲಿ ಇರೋಕ್ಕಾಗ್ಲಿಲ್ಲ. ಇಂಥ ಹಾಡನ್ನು ಕೇಳುವ ಭಾಗ್ಯಕ್ಕೋಸ್ಕರ ಬಹಳ ದಿನಗಳಿಂದ ಕಾದಿದ್ದೆ ನಾನು. ನಾರದರ ತಂಬೂರಿ ನಾದ ಮತ್ತು ಅವರ ಹೊಗಳಿಕೆಯ ಮಾತುಗಳನ್ನ ಕೇಳುವುದು ಬಿಟ್ಟರೆ ಅನ್ಯಧ್ವನಿ ಕೇಳುವ ಹಾಗೇ ಇರಲಿಲ್ಲ. ನನ್ನದು ಅದೇ ಕಥೆ. ನನ್ನ ಪತಿಗೆ 3 ಹೊತ್ತು ಲೋಕ ಕಲ್ಯಾಣದ ಚಿಂತೆ. ಬೇಡುವ ಭಕ್ತರ ಕೋರಿಕೆಯನ್ನು ಈಡೇರಿಸುವುದು ನನ್ನ ಕಾಯಕ.
ಇದರಲ್ಲೇ ಕಳೆದು ಹೋಗಿ ಇಂತಹ ಹಾಡು ಸಂಗೀತದ ಸಾಂಗತ್ಯವಿಲ್ಲದೆ ಹೋಯಿತು. ಇವಳು ಹಾಡುತ್ತಿರುವ ಸಂಗೀತಕ್ಕೆ ನಾವು ಜೊತೆಗೂಡಿದರೆ ಇನ್ನೂ ಮೆರಗು ಇವಳ ನಾದ ಸುಧೆಗೆ. ಬನ್ನಿ, ಮತ್ಯಾಕೆ ತಡ, ಆ ಮಗುವಿಗೆ ಜೊತೆಯಾಗೋಣ. ಸಾಕ್ಷಾತ್ ಅಮ್ಮನವರೇ ಹಾಡ್ತಿರೋ ಆಗಿದೆ. ಎಷ್ಟು ಚೆನ್ನಾಗಿ ಆಡ್ತಿದೆ ಈ ಮಗು. ಹಾಡೋದು ಒಂದು ತಪಸ್ಸು, ಅದು ಎಲ್ರಿಗೂ ಸಿದ್ಧಿಸಲ್ಲ. ಅವಳನ್ನ ಜಾಸ್ತಿ ಹೊಗಳಬೇಡ, ಅವಳಿಗಿಂತ ಚೆನ್ನಾಗಿ ನಾನೇ ಆಡ್ತೀನಿ. ಅಲ್ವೇ, ಇಷ್ಟು ದಿವಸಕ್ಕೆ ನೀನ್ ಹಾಡಿದ್ದೇ ಕೇಳಿಲ್ವಲ್ಲೇ ನಾನು. ಒಂದ್ ಕೆಲ್ಸ ಮಾಡು, ಮುಂದಿನ ಹಬ್ಬಕ್ಕೆ ಇದೇ ದೇವಸ್ಥಾನದಲ್ಲಿ ನೀನೇ ಹಾಡಿವಂತೆ. ಅಯ್ಯೋ ಏನಜ್ಜಿ, ಇವಳೇನೋ ಹೇಳ್ತಾಳೆ ಅಂತ ನೀವು ಹಾಗೆ ಹೇಳ್ತಿರಲ್ಲ. ಯಾಕೆ ನಾನ್ ಆಡಲ್ವಾ? ನೇಸ್ರು ನನಗೆ ಕೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿದ್ದಾರೆ, ಆದ್ರೆ ನಿನ್ ಎಲ್ಲಾರ ಮುಂದೆ ಹಾಡೋಷ್ಟು ಸಿಕ್ಸಿಲ್ಲ. ಆಯ್ತು ಬಿಡಮ್ಮ, ನೀನ್ ಯಾವಾಗ್ಲೂ ನನ್ನನ್ನೇನಾದ್ರೂ ಅಂತಿರ್ತೀಯ. ನಾನು ಹಾಡು ಹೇಳ್ತಿದ್ದಾಗ ವೀಣೆ ಎಲ್ಲ ನುಡಿಸ್ತಾರಲ್ಲ, ಅವರೆಲ್ಲ ಯಾರಜ್ಜಿ? ಲೇ, ಹಾಡ್ತಾ ಹಾಡ್ತಾ ಎಲ್ಲೋಯ್ತ ನಿನ್ ಜ್ಞಾನ? ಇಷ್ಟು ಜನಗಳ ಮಧ್ಯೆ ವೀಣೆ ಎಲ್ಲಿಂದ ಬಂತೆ? ಮರಳೇನೆ ನಿನ್ಗೆ? ಇಲ್ಲ ಅಜ್ಜಿ, ಅವ್ರುಗಳನ್ನ ನಾನು ನೋಡ್ದೆ. ಅವ್ರು ಬಂದಿದ್ದಕ್ಕೆ ನಂಗೆ ಸ್ಫೂರ್ತಿ ಜಾಸ್ತಿ ಆಗಿ ಚೆನ್ನಾಗಿ ಹಾಡಿದ್ದು. ಆಯ್ತು, ನೀನು ಚೆನ್ನಾಗಿ ಹಾಡ್ದೆ ಅಂತ ಎಲ್ರು ಹೊಗಳಿದ್ರಲ್ಲ, ಅದಕ್ಕೆ ಪಿತ್ತ ನೆತ್ತಿಗೇರಿದೆ. ಬಾ, ಎಣ್ಣೆ ನೀರು ಹುಯ್ತೀನಿ.
ಏನೇ ಬಾಳ ಕೊಬ್ಬು ಮಾಡ್ತಿದ್ಯಾ? ನಾನೇನ್ ಕೊಬ್ಬು ಮಾಡ್ದೆ? ಇನ್ನೇನ್ ಮತ್ತೆ, ಅಷ್ಟೊತ್ತಿಂದ ನಾನು ಇಲ್ಲೇ ನಿಂತಿದ್ದೀನಿ, ನನ್ ಕಡೆ ನೋಡ್ಲೇ ಇಲ್ಲ. ಅಯ್ಯೋ, ನಾನು ಅಜ್ಜಿ ಜೊತೆ ಮಾತಾಡ್ತಾ ಇದ್ನಲ್ಲ, ನಂಗೆ ಗೊತ್ತೇ ಆಗಿಲ್ಲ. ಹೋಗ್ಲಿ ಬಿಡು, ನನ್ನ ಹಾಡಂಗಿತ್ತು ಸೌಗಂಧಿಕ. ನನಗೇನು ಇಷ್ಟ ಆಗ್ಲಿಲ್ಲ, ಸುಮಾರಾಗಿತ್ತು. ಹೌದಾ? ಮತ್ತೆ ಬಂದವರೆಲ್ಲ ಚೆನ್ನಾಗಿ ಹಾಡಿದೆ ಅಂತ ಹೇಳಿದ್ರು. ದೇವಸ್ಥಾನದಾಗ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಇರು, ತಾತಂಗೆ ಹೇಳಿ ಕಡಿಮೆ ಮಾಡಿಸ್ತೀನಿ. ಏನೇ ಅದು ಕಡಿಮೆ ಮಾಡಿಸ್ಬೇಕಾಗಿರೋದು? ಏನಿಲ್ಲಮ್ಮ, ಇವಳ ಗೆಳತಿ ಶಾಲೆಯಲ್ಲಿ ಗಲಾಟೆ ಮಾಡ್ತಿದ್ಲು ಅಂತ ತಾತಂಗೆ ಹೇಳಿ ಕಡಿಮೆ ಮಾಡಿಸ್ತೀನಿ ಅಂತ ಹೇಳ್ದೆ. ಅಲ್ವೇನ ಹಿರಣ್ಮಯಿ? ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ಯಾರ ಹತ್ರ ಕಲ್ತೆ? ಯಾರ ಹತ್ರನೂ ಕಲ್ತಿಲ್ಲ. ತಾತ ಅವಾಗ ದೇವ್ರು ಮುಂದೆ ಕುತ್ಕೊಂಡು ಹಾಡ್ತಾ ಇರ್ತಾರೆ, ಅದನ್ನ ಕೇಳಿಸ್ಕೊಂಡು ನಾನು ಕಲ್ತೆ. ಒಳ್ಳೇದಾಗ್ಲಿ ಪುಟ್ಟ, ಇನ್ನೂ ಚೆನ್ನಾಗಿ ಹಾಡೋ ಹಾಗಾಗ್ಲಿ. ತಗೋ ಇದನ್ನ. ನಂಗೆ ಬೇಡ. ಇಟ್ಕೋ ಪುಟ್ಟ, ಚೆನ್ನಾಗಿ ಹಾಡ್ದೆ. ಏನಾದ್ರೂ ತಗೋ. ಬೇಡ, ಬೇರೆಯವ್ರ ದುಡ್ಡನ್ನ ಮುಟ್ಬಾರ್ದು ಅಂತ ಹೇಳಿದ್ದಾರೆ. ಯಾರು? ಅಪ್ಪ. ನಾನು ಬರ್ತೀನಿ, ಆಮೇಲೆ ಸಿಗ್ತೀನಿ. ಲೇ ಹಿರಣ್ಮಯಿ, ಮಳೆ ಬರೋಂಗಾಯ್ತು, ಬಾ ಮನೆಗೆ. ಅಜ್ಜಿ, ನಿನ್ನ ನಿಜವಾಗ್ಲೂ ಅವ್ರನ್ನ ನೋಡಿಲ್ವಾ ಅಜ್ಜಿ? ನೋಡು ಹಿರಣ್ಮಯಿ, ನನಗೆ ವಯಸ್ಸಾಗಿರ್ಬೋದು, ಆದ್ರೆ ಅರುಳು ಮರಳು ಇನ್ನೂ ಬಂದಿಲ್ಲ. ನೋಡೆ, ನನಗೆ ಕಣ್ಣು ಸರಿಯಾಗಿ ಕಾಣುತ್ತೆ. ನಾನೇ ನಿನಗೆ ಕಾಗಕ್ಕ ಗುಬ್ಬಕ್ಕನ್ನ ಕತೆ ಹೇಳ್ಬೇಕು ಅಂತಿದ್ದೆ. ಈಗ ನೋಡಿದ್ರೆ ನೀನೇ ನನಗೆ ಕತೆ ಹೇಳಕ್ ಶುರು ಮಾಡಿದ್ಯಾ? ನೋಡು, ಯಾವ ಹೊತ್ನಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ. ಬೇಗ ಮನೆ ಸೇರ್ಕೊಳ್ಳೋಣ, ಬಾ. ಹಿರಣ್ಮಯಿ, ಹಿರಣ್ಮಯಿ, ನಿನಗಿನ್ನೂ ಆ ಹುಚ್ಚಿ ಬಿಟ್ಟಿಲ್ವೇನೆ? ನೋಡಿಮ್ಮ, ಯಾರನ್ನ ನೋಡಿ ಅವರೇ ನೀವು ಅನ್ಕೊಂಬಿಟ್ಟು ಮಾತಾಡ್ತಿದ್ದಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲವೂ ಅವರವರ ಭಾವ ಅಲ್ವಮ್ಮ. ದೇವಸ್ಥಾನದಲ್ಲಿರೋ ಪ್ರತಿಮೆ ಕೆಲವರಿಗೆ ಅದು ಕಲ್ಲು, ಕೆಲವರಿಗೆ ಅದು ದಿವ್ಯ ದರ್ಶನ, ಇನ್ ಕೆಲವರಿಗೆ ಅದೇ ಬದುಕು. ಎಲ್ಲರಿಗೂ ಅವರವರಿಗೆ ತಕ್ಕಂತೆ ದರ್ಶನ ಅಲ್ವಾ? ಮಗು ಏನ್ ಅನ್ಕೊಂಡಿದ್ಯೋ ಅದೇ ಯಾಕಾಗಿರ್ಬಾರ್ದು? ಮನಸ್ಸಿನಂತೆ ಮಹಾದೇವ. ಆಹಾ, ಸರಿ ಹೇಳಿದ್ರಿ. ಆಗ ಇದಕ್ಕೆ ಹುಚ್ಚು, ಈಗ ನಿಮಗ್ ಹುಚ್ಚು. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನಗ್ ಹುಚ್ಚಿಡೀತೆ. ಲೇ, ಬಾರೆ ಮನೆಗೆ.
ಕೇಳಿದ್ರೆ ನೀವೇ ತಾನೇ ಬಂದಿದ್ದು, ಮತ್ತೆ ಯಾರನ್ನ ಕೇಳಿದ್ರು ನಾನು ನೋಡಿಲ್ಲ ಅಂತಿದ್ದಾರೆ. ಯಾರಿಗೂ ಕಾಣಿಸ್ತೆ, ನನಗ್ ಮಾತ್ರ ಹೆಂಗ್ ಕಾಣಿಸ್ತ್ರಿ ನೀವು? ಭಕ್ತಿಯಿಂದ ಕಂಡ್ರೆ ಎಲ್ರಿಗೂ ಕಾಣ್ತೀವಿ ಮಗು. ನೋಡುವವರ ದೃಷ್ಟಿ ಶುದ್ಧವಾಗಿರ್ಬೇಕು, ನಿಷ್ಕಲ್ಮಶವಾಗಿರ್ಬೇಕು. ನಿನಗೆ ಮಹಾತಾಯಿ ಕೃಪೆ ಇದೆ. ಅದಕ್ಕೆ ಮಗು, ನಿನ್ನ ಸ್ವಲ್ಪ ಪ್ರಯತ್ನಕ್ಕೂ ತಾಯಿ ಒಲಿತಾಳೆ. ಹೀಗೆ ಮುಂದುವರಿಸು, ನಿನಗೆ ಎಲ್ಲವೂ ಒಳಿತಾಗತ್ತೆ. ಪ್ರತಿಫಲ ಬಯಸದೆ ಎಲ್ಲ ಕೆಲಸವನ್ನೂ ಮಾಡ್ತೀಯ. ನಿನ್ನ ಮುಗ್ಧತೆಯೇ ನಿನ್ನನ್ನು ಕಾಪಾಡುತ್ತದೆ. ಸರ್ವವು ಮಂಗಳಮಯವಾಗಲಿ. ನಾನು ಹಾಡ್ತಾ ಇದ್ದಾಗ ನೀವು ಜೊತೆ ಆಗಿದ್ದು ನಾನು ಹಾಡಿದ್ದಕ್ಕಿಂತ ಖುಷಿ ಆಯ್ತು. ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹಿಂಗೆ. ಲೇ ಹಿರಣ್ಮಯಿ, ಇಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳಿದ್ದಾರೆ, ಬಂದು ಅವ್ರ ಹತ್ರನ ಆಶೀರ್ವಾದ ತಗೋ. ಒಂದ್ ನಿಮಿಷ ಬಂದೆ ಅಜ್ಜಿ. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೆ. ನಿನ್ಗೆ ಅದೇನೇನೋ ಕೆಟ್ಟ ಕಲ್ಪನೆಗಳೆಲ್ಲ ಬರ್ತಿದ್ವಲ್ಲ, ಅದೆಲ್ಲ ತೊಲಗುತ್ತಿ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡು. ಕೆಟ್ಟದಲ್ಲ ಅಜ್ಜಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ವೀಣೆ ಧ್ವನಿ. ವೀಣೆನ? ಅಯ್ಯೋ, ಇವಳು ಹಾಡ್ತಿದ್ದಾಗ ಯಾರೋ ಜೊತೆಗೂಡಿದ್ರು ಅದು ಇದು ಲೊಟ್ಟೆ ಲೊಸ್ಕಂತ ಏನೇನೋ ಅಂತಿದ್ದಾಳೆ. ನೀವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಅಜ್ಜಿ, ಈಗಲೂ ಸಿಕ್ಕಿದ್ರಲ್ಲ. ನನ್ನ ಅನುಮತಿ ಇಲ್ಲದೆ ದೇವಸ್ಥಾನದೊಳಕ್ಕೆ ಸೊಳ್ಳೆ ಇರಲಿ, ಗಾಳಿನೂ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಯಾರ್ಯಾರೋ ಬಂದು ಏನೇನೋ ಮಾಡೋದಕ್ಕೆ ಸಾಧ್ಯನೇನಮ್ಮ? ಅಲ್ವೇ ಮತ್ತೆ. ನೀ ಹಿರಣ್ಮಯಿ, ಸುಮ್ಮನೆ ಅವ್ರಿಗೆ ಬಂದು ಕಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಸರಿ. ಸರ್ವಕಾಲ ಸುಖೀ ಭವ. ನೀನ್ ಹೀಗೆ ಇದ್ರೆ ನನ್ನ ಅಭಿಲಾಷೆಗಳೆಲ್ಲ ಈಡೇರುತ್ತೆ. ಇದೇನು ಶಾಸ್ತ್ರಿಗಳೇ, ಇವಳಿಗೆ ಈ ರೀತಿ ಆಶೀರ್ವಾದ ಮಾಡ್ತಿದ್ದೀರಾ? ಅಂದ್ರೆ ಇವಳು ಇಡೀ ದೇವಸ್ಥಾನವೆಲ್ಲ ಹಾಡ್ತಾ ಕುಣಿತಾ ತನ್ನ ಮನಸ್ಸನ್ನ ಆ ಮಹಾತಾಯಿ ಮೇಲೆ ನೆಲೆಗೊಳಿಸಿದ್ರೆ ಆ ಮಹಾತಾಯಿ ಒಲಿತಾಳೆ. ಆ ಮಹಾತಾಯಿ ಒಲಿದ್ರೆ ಎಲ್ರಿಗೂ ಒಳತನ್ನ ಮಾಡ್ತಾಳಲ್ವಾ? ಅದು ಸರಿನೇ. ನಿಮ್ಮ ಜಾಜಿನೂ ಹೀಗೆ ಅಲ್ವಮ್ಮ? ಇಡೀ ದೇವಸ್ಥಾನದ ತುಂಬಾ ಓಡಾಡಿಸ್ತಾ ದೇವಸ್ಥಾನವನ್ನ ಶುದ್ಧಿಗೊಳಿಸ್ತಾ ಈ ದೇವಳವನ್ನೇ ಜಗಮಗಗೊಳಿಸಿದ್ಲಲ್ವಾ? ಹೌದು ಶಾಸ್ತ್ರಿಗಳೇ, ಅವಳನ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಸಂತೋಷ. ಅವಳು ಹಾಗೆ ಇವಳು ಆಗ್ಲಿ ಅಂತ ಆಶೀರ್ವಾದ. ಬೇಡಿ ಶಾಸ್ತ್ರಿಗಳೇ, ಅವಳು ಪಟ್ಟ ಕಷ್ಟನ ಇವಳು ಪಡೋದು ಬೇಡ. ಇವಳು ಹೇಗೆ ಇರ್ಲಿ, ಇವಳು ಸುಖವಾಗಿದ್ರೆ ಸಾಕು. ಅದನ್ನೇ ಅಲ್ವಮ್ಮ ನಾನು ಬಯಸ್ತಾ ಇರೋದು. ನಮ್ಮ ಕಣ್ಣು ಮುಂದೆನೇ ಇರ್ಲಿ ಅಂತ. ತಮ್ಮದು ಪ್ರಸಾದ ಆಯ್ತಾ? ಆಯ್ತು. ತಾವಿನ್ನು ಹೊರಡಿ. ಬಾರೆ ಹೋಗೋಣ. ನನ್ನ ಸಿದ್ಧಿ ಸಾಧನೆಗಳಿಗೆ ಎಷ್ಟು ವರ್ಷಗಳು ಕಾದಿದ್ದಾಯ್ತು. ಇನ್ನು ದಿನಗಳಷ್ಟೇ ಬಾಕಿ. ಅದು ಹತ್ತಿರವಾಗ್ತಾ ಇದೆ.
ಶ್ರೀಚಕ್ರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ದೂರವಾಗ್ತಾ ಇತ್ತು, ಇಲ್ಲ ಮಾಯವಾಗ್ತಾ ಇತ್ತು. ಆತ್ಮಿಕ ಹಿರಣ್ಮಯಿ ಆತ್ಮದಲ್ಲಿ ಸುರಕ್ಷಿತವಾಗಿದೆ. ಅದು ಒಂದನ್ನು ನಾನು ಪಡ್ಕೊಂಡ್ಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಈ ವಿರೂಪಾಕ್ಷ ಶಾಸ್ತ್ರಿ ದೇವರು ದೇವರು. ಅಣ್ಣ ಹೂ ತಗೊಳ್ಳಿ ಬನ್ನಿ ಅಣ್ಣ. ಅಣ್ಣ ಮೊಳ 15 ರೂಪಾಯಿ ಹೂ ತಗೊಳ್ಳಿ ಬನ್ನಿ. ಅಕ್ಕ ಬಾರಕ್ಕ ಹೂ ತಗೊಳ್ಳಿ ಬನ್ನಿ. ಇವತ್ತು ಅಮ್ಮನವ್ರಿಗೆ ವಿಶೇಷ ಪೂಜೆ, ವಿಶೇಷ ಹೂ ತಂದಿದ್ದೀನಿ. ಮಲ್ಲಿಗೆ ಹಾಕಿದ್ರೆ ಅಮ್ಮನವ್ರು ಖುಷಿ ಪಟ್ಟು ನೀವ್ ಕೇಳಿದನ್ನ ಕೊಡ್ತಾರೆ. ಸೇವಂತಿಗೆ ಹಾಕಿದ್ರೆ ನಿಮ್ ಮನ್ಸಲ್ಲಿರೋದನ್ನೆಲ್ಲ ಕರ್ಣಿಸ್ತಾರೆ. ಬನ್ನಿ ಅಣ್ಣ ಹೂವ ತಗೊಳ್ಳಿ ಬನ್ನಿ. ಅಕ್ಕ ಏಯ್ ಬಿಟ್ಟಾನ ಬಾಯ್ ಸೊಟ್ಕ ಬಿಡ್ಬೇಕು. ನೀನ್ ಕೂಗೋದ್ ಕೇಳಿದ್ರೆ ಆ ಸಿಂಹನ್ ಹೊರಟೋಗ್ಬಿಡ್ತದೆ. ದೇವಸ್ಥಾನದಲ್ಲಿರೋದು ನಿಂದೊಂದೇ ಅಂಗಡಿ. ನೀನ್ ಕೂಗದೆ ಇರು, ಜನ ಬಂದೇ ಬರ್ತಾರೆ. ಸ್ವಲ್ಪ ತೆಪ್ಪಗಿರೋದ್ ಕಲ್ತ್ಕೋ. ಏ ಬಂಗಾರಿ, ಸುಮ್ನೆ ಕೂತ್ರೆ ತಲೆ ಕೆಡುತ್ತೆ. ನಾವು ಜನಕ್ಕೆ ಕೇಳಿಸ್ಲಿ ಅಂತ ಕೂಗೋದಲ್ಲ, ಅಮ್ಮನವ್ರಿಗೂ ಕೇಳಿಸ್ಲಿ ಅಂತ ಕೂಗೋದು. ಅಮ್ಮನವ್ರು ಕೇಳಿಸ್ಕೊಂಡು ನಮ್ ಕರುಣೆ ತೋರಿಸಿದ್ರೆ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಪೆದ್ದ ಬಂಗಾರಿ. ನೀನ್ ಚಪ್ಲಿ ಅಂಗಡಿಲಂತೂ ನೀನ್ ಕೂಗಕ್ಕಾಗಲ್ಲ. ಸುಮ್ನೆ ನಾನ್ ಕೂಗೋದನ್ನ ಕೇಳಿಸ್ಕೊ. ನನ್ ಕಂಠ ಚೆನ್ನಾಗಿದೆ ಅಂತ ವಿರೂಪಾಕ್ಷ ಶಾಸ್ತ್ರಿಗಳೇ ಪ್ರಮಾಣ ಪತ್ರ ಕೊಟ್ಟವ್ರೆ. ನಿಂದೊಳ್ಳೆ. ಅಕ್ಕ ಹೂ ಕೊಡ್ಬಾರಕ್ಕ. ಬಂದೇಣ. ತಗೊಳಪ್ಪ ನಿನ್ ಮಗಳ. ಇವಳಿಗೆ ಅದೇನೇನೋ ಕಾಣುತ್ತಂತೆ, ಏನೇನೋ ಕೇಳುತ್ತಂತೆ. ಎಲ್ರು ಇವಳು ಚೆನ್ನಾಗಿ ಹಾಡ್ತಿದ್ದಾಳೆ ಅಂತ ಹೊಗಳಿದ್ದಕ್ಕೆ ಇವಳು ತಲೆನೇ ನೆಟ್ಟಿ ನಿಲ್ತಾ ಇಲ್ಲ. ಇವಳೇನೋ ದೊಡ್ಡ ಹಾಡ್ಗಾರ್ತಿ ಆಗ್ಬಿಟ್ರೆ ನಮ್ಮನ್ನ ಕ್ಯಾರೆ ಅನ್ನೋದಿಲ್ಲ. ನಿನ್ ಮಗಳನ್ನ ಅದೇನೋ ಮಾಡ್ಬೇಕು ಅಂತಿದ್ಯಲ್ಲ, ಮಾಡ್ಕೊ ಹೋಗು. ನಾನ್ ಮನೆಗೆ ಹೋಗ್ತೀನಿ. ಯಾಕಪ್ಪ ಬೇಜಾರ್ ಮಾಡ್ಕೋಬೇಡಪ್ಪ. ಅಪ್ಪ ಹೊಟ್ಟೆ ಹಶ್ವಾಗ್ತಿದೆ ನಿನ್ಗೆ. ಇವತ್ತು ಅಮ್ಮನವ್ರಿಗೆ ವಿಶೇಷ ಪೂಜೆ. ನಾನು ಪ್ರಸಾದ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಅಪ್ಪ ತಗೋ, ಅಮ್ಮನವ್ರ ಪ್ರಸಾದ ತಿನ್ನು. ನಿಮಿಷ ನಾನೇ ತಿನ್ನಿಸ್ತೀನಿ.
ಚೆನ್ನಾಗಿತ್ತಾ? ಹೊಟ್ಟೆ ತುಂಬ್ತಾ? ಅಪ್ಪ, ಇವತ್ತು ನಾನು ಹಾಡು ಹೇಳಿದ್ನಲ್ಲ, ಎಲ್ಲರೂ ಇಷ್ಟು ಖುಷಿ ಪಟ್ರು ಅಲ್ವಾ? ನೀನ್ ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂದ್ಮೇಲೆ ನಿನ್ನ ಅಜ್ಜಿಗೆ ಯಾಕೆ ಕಿರಿಕಿರಿ? ಅಪ್ಪ, ನಾನು ಹಾಡು ಹೇಳ್ತಿದ್ದಾಗ ಮಹಾತಾಯ ರೂಪದಲ್ಲೊಬ್ರು ಬಂದು ವೀಣೆ ನುಡ್ಸೋದ್ರು, ಇನ್ನೊಬ್ರು ಬಂದು ಮೃದಂಗ ನುಡ್ಸೋದ್ರು, ಮತ್ತೊಬ್ರು ಹಾರ್ಮೋನಿಯಂ ನುಡ್ಸೋದ್ರು. ಅದು ನನಗ್ ಮಾತ್ರ ಕಾಣಿಸ್ತು, ಬೇರೆ ಯಾರಿಗೂ ಕಾಣಿಸ್ಲಿಲ್ಲ. ಯಾಕಪ್ಪ ಹೀಗೆ? ಅದು ನನಗೂ ಅರ್ಥ ಆಗಲ್ಲ ಮಗಳೇ. ನೀನ್ ಶಾಲೆಗೆ ಹೋಗ್ತೀಯಲ್ಲ, ಅಲ್ಲಿ ಮೇಷ್ಟ್ರಮ್ಮನ್ ಕೇಳು, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅಯ್ಯಯ್ಯೋ, ಶಾಲೆಗೆ ಗೊತ್ತಾಯ್ತು. ಬೇಗ ಶಾಲೆ ಬಟ್ಟೆ ಹಾಕಪ್ಪ, ನಾನು ಶಾಲೆಗೆ ಹೋಗ್ಬೇಕು. ಬಾ 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 ಬಾ. ಹೋಗಪ್ಪ, ನಿಂಗೆ ಶಾಲೆ ಬಟ್ಟೆನೂ ಹಾಕಕ್ ಬರಲ್ಲ, ಎಲ್ಲ ನಾನೇ ತಯಾರು ಮಾಡ್ಕೊಂಡು ಹೋಗ್ಬೇಕು. ಹೌದಮ್ಮ, ನಾನ್ ದಡ್ಡ, ಶಾಲೆಗೂ ಹೋಗಿಲ್ಲ, ಏನೂ ಇಲ್ಲ. ಹೌದು ಕಣೆ, ನಿಮ್ಮ ಅಪ್ಪ ದಡ್ಡ. ಬಾ, ನಾನ್ ನಿನಗ್ ಶಾಲೆಗೆ ತಯಾರು ಮಾಡ್ತೀನಿ. ಹೋಗಿ ಹೋಗಿ, ಆಚೆ ಹೋಗಿ, ನಿನಗೆ ನಾಚಿಕೆ ಆಗತ್ತೆ. ಹೋಗಿ ಹೋಗಿ, ಕಳ್ಸಪ್ಪ ಅವ್ರನ್ನ ಆಚೆ. ನಾನು ಹುಡುಗಿ, ನೀನು ಹುಡುಗಿ. ನಾನ್ ತಯಾರು ಮಾಡಿದ್ರೆ ನಾಚಿಕೆ ಆಗತ್ತೆ, ನಿಮ್ಮ ಅಪ್ಪ ತಯಾರು ಮಾಡಿದ್ರೆ ನಾಚಿಕೆ ಆಗಲ್ವಾ ನಿಂಗೆ? ಅಪ್ಪ ಕಳ್ಸಪ್ಪ, ನನಗೆ ನಾಚಿಕೆ ಆಗ್ತಿದೆ. ನಿಮ್ಮಪ್ಪಂಗ್ ಮಕ್ಕಳ ಸೇವೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕಣೆ. ಬಾ ಇಲ್ಲಿ, ನಾನ್ ಬಟ್ಟೆ ಹಾಕ್ತೀನಿ ಬಾ. ಏನಿಲ್ಲ, ನಮ್ಮ ಅಪ್ಪಂಗೆಲ್ಲ ಗೊತ್ತಾಗುತ್ತೆ. ನೀವೆಲ್ಲ ಸೇರ್ಕೊಂಡು ಅವ್ರನ್ನ ಸುಮ್ಮನೆ ದಡ್ಡ ಅಂತೀವಿ ಅಷ್ಟೇ. ಹೋಗಿ ನೀವೀಗ, ನಂಗೆ ನಾಚಿಕೆ ಆಗತ್ತೆ. ಮಗಳೇ, ಕಲ್ಯಾಣಿ ನನ್ನ ದಡ್ಡ ಅಂತ ಹೇಳಿಲ್ಲ, ನೀನೇ ಎಲ್ರ ಹತ್ರ ಹೋಗಿ ನಮ್ಮಪ್ಪ ದಡ್ಡ ಅಂತ ಡಂಗ್ರ ಸರ್ಕೊ ಬರ್ತಿದ್ಯಾ. ನಿಮ್ಮಪ್ಪನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ, ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಬಿಡ್ತೀನಿ. ನಮ್ಮಪ್ಪ ಏನೇ ಮಾಡಕ್ ಬಂದ್ರು ನೀವು ಸಹಾಯ ಮಾಡಕ್ ಬರ್ತೀರಲ್ಲ, ನೀವೇ ನಮ್ಮಮ್ಮ. ಅರ್ಧ ಕೆಲಸ ಇಲ್ಲ ಗೊತ್ತಾ? ನನಗೆ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ತಿಂಡಿ ತಿನ್ಸೋದು, ಕತೆ ಹಿಡಿ ಮಲಗ್ಸೋದು ಎಲ್ಲ ಅಪ್ಪನೇ ಮಾಡೋದು ಗೊತ್ತಾ? ಗೊತ್ತು ಗೊತ್ತು, ಅದಕ್ಕೆ ಆ ಕಡೆ ಅಂಗಡಿನೂ ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ, ಇಲ್ಲಿ ನಿನ್ನನ್ನು ಸರಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ. ನನ್ನಂತೊಳ್ಳೇನಾದ್ರೂ ಕಟ್ಕೊಂಡ್ರೆ ಎಲ್ಲಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಪ್ಪ. ಅದಕ್ಕೆ ನಿಮ್ಮನ್ನ ಕಟ್ಕೋಬೇಕು, ನೀವೇ ತಾನೇ ಎಲ್ಲ ಕೆಲಸ ಮಾಡ್ತಾ ಇರೋದು. ಏ ದಡ್ಡಿ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಸರಿಯಾಗಿದ್ದೀರ ಅಪ್ಪ ಮಗಳು. ಪೆದ್ದಪ್ಪ ಪೆದ್ದ ಮಗಳು. ಮಗಳೇ, ಈ ತಿಕ್ಲಿ ಕಲ್ಯಾಣಿ ಜೊತೆ ಮಾತಾಡ್ತಿದ್ರೆ ಇಲ್ಲೇ ಸಂಜೆ ಆಗೋಗುತ್ತೆ. ಆಮೇಲೆ ಮೇಷ್ಟ್ರಮ್ಮ ನಿಂಗ್ ಬೈತಾರೆ, ನಿನ್ ಜೊತೆ ನನಗೂ ಬೈತಾರೆ. ಬಾ, ಬಟ್ಟೆ ಹಾಕೋ ಬಾ. ಅಪ್ಪ ಮಗಳು ಏನಾದ್ರೂ ಮಾಡ್ಕೊಳ್ಳಿ. ಹಿರಣ್ಮಯಿ, ಹೋಗ್ತಾ ಮಲ್ಲಿಗೆ ಹೂ ಮುಡ್ಕೊಂಡೋಗು, ನಿಂಗೋಸ್ಕರ ತೆಗ್ದಿಟ್ಟಿದ್ದೀನಿ. ನನಗೇನ್ ಬೇಡ, ಅದನ್ನ ಅಮ್ಮನವ್ರಿಗೆ ತಗೊಂಡೋಗಿ ಕೊಡಿ, ಅಮ್ಮನವರಿಗೆ ಚೆನ್ನಾಗ್ ಕಾಣ್ತತ್ತೆ. ಅಪ್ಪ, ರಾಮಂಗೆ 3 ಜನ ತಮ್ಮಂದ್ರು, ಲಕ್ಷ್ಮಣ, ಭರತ, ಶತ್ರುಘ್ನ. ಅಪ್ಪ, ರಾಮನ್ ತಂದೆ ಯಾರು ಹೇಳು? ರಾಮನ್ ತಂದೆ ಚೆನ್ನಪ್ಪ, ನಮ್ ಡೈರಿ ಅವರು. ನಿನ್ ತಲೆ
ನಾನ್ ಕೇಳಿದ್ರು ಶ್ರೀರಾಮಚಂದ್ರ ದೇವ್ರಿದ್ದಾರಲ್ಲ ಅವ್ರ ತಂದೆ ಯಾರು ಅಂತ. ನಂಗೆ ಅದೆಲ್ಲ ಗೊತ್ತಾಗಲ್ಲ ಹಿರಣ್ಮಯಿ. ಏ ಹೋಗಪ್ಪ ನೀನು, ನಿಂಗೇನು ಗೊತ್ತೇ ಇಲ್ಲ. ಬೇಜಾರಾಯ್ತಾ? ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ಇನ್ಮೇಲೆ ನಾನೇ ನಿಂಗೆ ಪಾಠ ಹೇಳ್ಕೊಡ್ತೀನಿ ಆಯ್ತಾ? ಶಾಲೆ ಗೊತ್ತಾಗೋಯ್ತು, ಬೇಗ ಬಾ. ಏ ಹಿರಣ್ಮಯಿ, ರಸ್ತೆ ನಡ್ಕೊಂಡು ಹೋಗ್ಬೇಕಾನೆ. ರಸ್ತೆನಲ್ಲಿ ಪಾಠ ಓದ್ಕೊಂಡೋದ್ರೆ ನಿನ್ನ ಮುಚ್ಚಿ ಅಂತಾರೆ. ಅದು ಮನೆಗೆ ಹೋದ್ರೆ ಏನೇನೋ ಕೆಲಸಗಳಿರುತ್ತೆ, ಅದಕ್ಕೆ ಓದಕ್ಕಾಗಲ್ಲ. ನಾವು ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಲ್ವಾ, ಅದು ಇದು ನೋಡ್ತೀವಿ, ತಗೋಬೇಕು ಅನ್ಸತ್ತೆ, ಆದ್ರೆ ನಮ್ಮ ಹತ್ರ ದುಡ್ಡೇ ಇಲ್ಲ. ಅದಕ್ಕೆ ಈ ತರ ರಸ್ತೆಯಲ್ಲಿ ಓದ್ಕೊಂತ ಹೋದ್ರೆ ಸಮಯನೂ ದಂಡ ಆಗಲ್ಲ, ಓದ್ಕಲ್ಸಂಗೂ ಆಗತ್ತೆ. ಆಹಾ, ಈ ಬುದ್ಧಿವಂತಿಗೆ ಏನ್ ಕಡಿಮೆ ಇಲ್ಲ. ಆಯ್ತಲ್ಲ, ಕೆಸಿನ ಅಲಂಕಾರ. ಅಪ್ಪ, ಒಂದ್ ನಿಮಿಷ ಇರು, ಬರ್ತೀನಿ. ಹಿರಣ್ಮಯಿ, ಸರಿಯಾಗಿ ಹಾಕೊಂಡಿಲ್ಲ ಅಂತ ಹೇಳಕ್ಕೆ ಅಲ್ಲಿಂದ ಓಡ್ ಬಂದೆ. ಅಲ್ಲಿಂದ ಬಂದು ಹೇಳಷ್ಟೊತ್ತಿಗೆ ನೀನ್ ಇಲ್ಲಿ ಬಿದ್ದು ಮೈಯೆಲ್ಲ ಕೆಸ್ ಮಾಡ್ಕೊಂಡಿದ್ಯಾ. ಬೇಕು ಅಂತ ನಾನು ಕೊಚ್ಚಲ್ಲಿ ಬಿಡಿಸ್ಬಿಟ್ಟು ಈಗ ನಾಟಕ ಮಾಡ್ತಿದ್ಯಾ. ನಾನ್ ಯಾವಾಗ ಬೀಳಿಸ್ದೆ? ನಾನ್ ಬೀಳಿಸ್ಲಿಲ್ಲ, ನೀನೇ ಬಿದ್ದಿದ್ದು.
ಇರು ನಮ್ಮ ಅಪ್ಪಂಗೆ ಹೇಳ್ತೀನಿ. ಇಷ್ಟೊತ್ತಾದ್ರೂ ಮಗಳು ಮನೆಗಿನ್ನೂ ಬಂದಿಲ್ಲ. ಶಾಲೆ ಮುಗ್ದಿರತ್ತಲ್ವ ಇಷ್ಟೊತ್ತಾಗ್ಲೇ? ಆ ಡ್ರೈವರಿಗೆ ಬುದ್ಧಿ ಇಲ್ವಾ? ಶಾಲೆ ಮುಗಿದ್ ಕೂಡ್ಲೆ ಮಗಳನ್ನ ಮನೆಗ್ ಬಿಡ್ಬೇಕು ಅಂತ. ಬರ್ತಾಳೆ, ಶಾಲೆಯಲ್ಲಿ ಇನ್ನ ಪಾಠ ಹೇಳ್ಸ್ಕೊತಿರ್ಬೋದು. ಅವತ್ ಹೇಳ್ತಿದ್ಲು ನಾನೇ ಮೊದಲನೇ ರ್ಯಾಂಕ್ ಬರ್ಬೇಕು ಅಂತ, ಅದಕ್ಕೆ ತಡ ಆಗಿರ್ಬೋದು. ಅದ್ಯಾರ್ ಮೇಷ್ಟ್ರು ಅಂತ ನೋಡಿರು, ಮನೆಗೆ ಕರ್ಸಿ ಮನೆ ಪಾಠ ಮಾಡ್ಸೋಣ. ನನ್ ಮಗಳು ಬುದ್ಧಿವಂತನೆ, ಹೆಚ್ಚಿನ ಅಭ್ಯಾಸ ಮಾಡ್ತಾಳೆ ಅಂದ್ರೆ ಯಾಕಾಗ್ಬಾರ್ದು? ಸೌಗಂಧಿಕ, ಏನಾಯ್ತೆ? ಕೊಚ್ಚೆಲಿ ಎಲ್ ಬಿದ್ದೆ? ಯಾರಾದ್ರೂ ಶಾಲೆಯಲ್ಲಿ ಕೊಚ್ಚಿಗೆ ತಳ್ಳಿದ್ರಾ? ಲೇ ದೇವರಾಜ, ಕಾರಲ್ಲಿ ತಾನೇ ಕರ್ಕೊಂಬಂದೆ. ನನ್ ಮಗಳು ಸ್ಥಿತಿ ಈಗ ಯಾಕಾಗಿದೆ? ಅದು ಯಜಮಾನ್ರೆ, ನೀನೇನು ಹೇಳ್ಬೇಡ, ನಾನೆಲ್ಲ ಅಪ್ಪಂಗೆ ಹೇಳ್ತೀನಿ. ಅಪ್ಪ ಶಾಲೆಯಿಂದ ಕಾರಲ್ಲಿ ಬರ್ತಿದ್ನ, ಹಿರಣ್ಮಯಿ ಓದ್ಕೊಂಡ್ ಬರ್ತಿದ್ಲು. ಬಾರೆ ಹಿರಣ್ಮಯಿ, ನಾವಿಬ್ರು ಕಾರಲ್ಲಿ ಹೋಗೋಣ ಅಂತ ಕರ್ದೆ. ಅವಳು ಬರಲ್ಲ ಅಂತ ಹೇಳಿದ್ಲು. ನಾನು ಬಲವಂತ ಮಾಡಿ ಕೈ ಹಿಡ್ದೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ನನ್ನ ಕೆಸ್ಟ್ರಲ್ಲಿ ತಳ್ಬಿಟ್ಲು. ಆ ಚಪ್ಪಲಿ ಕಾಯೋನ್ ಮಗಳಿಗೆ ಅಷ್ಟೊಂದು ದುರಂಕಾರನಾ? ಹೂವಪ್ಪ. ನನ್ನ ಮಗ್ಳಿಗೆ ತಂಟೆಗೆ ಬಂದ್ರೆ ನಾನು ಯಾರಿಗೂ ಸುಮ್ಮನೆ ಬಿಡಲ್ಲ. ಬುದ್ಧಿ ಕಲಿಸ್ತೀನಿ ಅವ್ರಿಗೆ. ಇನ್ಮೇಲೆ ನಿನ್ ತಂಟೆಗೆ ಅವ್ರು ಬರಬಾರ್ದು ಅಷ್ಟೇ. ಎತ್ತ ಗಾಡಿನ. ನೋಡಿ, ದುಡುಕ್ಬೇಡಿ. ಹಿರಣ್ಮಯಿ ಇವಳನ್ನ ಕೊಚ್ಚಕ್ ತಳ್ಳಿರಲ್ಲ. ಮಕ್ಳು ಇವಾಗ ಜಗಳ ಆಡ್ತಾರೆ, ನಾಳೆ ಸರಿ ಹೋಗ್ತಾರೆ. ನಾವ್ ದೊಡ್ಡೋರು, ಇದಕ್ಕೆಲ್ಲ ತಲೆ ಹಾಕ್ಬಾರ್ದು. ನೀನ್ ಸುಮ್ನೆ ಇರ್ತೀಯಾ? ಇವತ್ತು ಅವ್ರಿಗೆ ಬುದ್ಧಿ ಕಲ್ಸಿದ್ರೇನೆ ನಾಳೆ ಸರಿ ಹೋಗೋದು. ಇವತ್ತು ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತೋ ಕಲಿಸ್ತೀನಿ ಅಂದ್ರೆ ಆಗಲ್ಲ. ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ನನಗೆ ಹೇಳ್ಕೊಡ್ಬೇಕಿಲ್ಲ. ನಡಿ ಮಗಳೇ. ರೀ, ನಾನು ಬರ್ತೀನಿ ರೀ. ನೀವಲ್ಲಿ ಹೋಗಿ ಏನಾದ್ರೂ ಮಾಡ್ಬಿಟ್ರೆ? ಎಲ್ಲದಕ್ಕೂ ಮೂಗ್ ತಿರ್ಸ್ಕೊಂಡ್ ಬರ್ಬೇಡ. ಅಲ್ಲಿ ಏನ್ ನಡೀತು ಅಂತ ನಾನೇ ಬಂದು ಹೇಳ್ತೀನಿ. ಮನೇಲಿ ಬಿದ್ದಿರು. ಇಲ್ಲ ರೀ, ನಾನು ಅವಳ ಅಮ್ಮ, ನನಗೂ ಜವಾಬ್ದಾರಿ ಇರುತ್ತಲ್ವಾ. ಹಿರಣ್ಮಯಿ ಏನ್ ಮಾಡಿದ್ಲು, ಇವಳೇನ್ ಮಾಡಿದ್ಲು ಅಂತ ನಾನು ತಿಳ್ಕೊಬೇಕಲ್ವಾ. ಸರಿ ಬಾ. ಹಿರಣ್ಮಯಿ, ನಿನಗಿವತ್ತಿದೆ. ಆದ್ರೆ ನಾನ್ ಮಾತಾಡ್ಬೇಕಾದ್ರೆ ಸುಮ್ನೆ ಕೇಳಿಸ್ಕೊಂಡು ನಿಂತ್ಕೋಬೇಕು. ನಿನ್ ಸಲಹೆ ಸೂಚನೆ ನನಗ್ ಬೇಕಿಲ್ಲ. ಗಾಡಿನ